ಕೂಗ್ತಿತ್ತು. ಆ ಅಜ್ಜಿ ಕೋಳಿ ಜೋರಾಗಿ ಕೂಗ್ತಾ ಇದ್ದದನ್ನ ಕೇಳಿ ಜನರು ಎಚ್ಚರಗೊಳ್ತಿದ್ರು. ಆ ಕೋಳಿ ಕೂಗಿನಿಂದ ಎಚ್ಚರ ಆದ ಜನ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ತಾ ಇದ್ರು. ಆ ಅಜ್ಜಿ ಹತ್ರ ಬೆಂಕಿ ಹಾಕೋ ಅಗ್ಗಿಷ್ಟಿಕೆ ಕೂಡ ಇರತ್ತೆ. ಆ ಹಳ್ಳಿಯ ಜನರು ಆ ಅಜ್ಜಿ ಹತ್ರ ಒಂದು ತುಂಡು ಕೆಂಡನ ಇಸ್ಕೊಂಡು ಹೋಗಿ ಅವ್ರವ್ರ ಮನೇಲಿ ಅಡುಗೆ ಮಾಡಿಕೊಳ್ತಿದ್ರು. ಹೀಗೆ ಸುಮಾರು ವರ್ಷಗಳಿಂದ ಆ ಅಜ್ಜಿ ಊರಿನವ್ರಿಗೆಲ್ಲ ಸಹಾಯ ಮಾಡ್ಕೊಂಡು ಬರ್ತಿರ್ತಾಳೆ. ಒಂದು ದಿನ ಆ ಅಜ್ಜಿ, ಈ ಊರಿನಲ್ಲಿ ಬೆಳಕಾಗೋದಕ್ಕೆ ನನ್ನ ಕೋಳಿನೇ ಕಾರಣ, ಹಾಗೆ ಈ ಊರಿನವರು ಅಡುಗೆ ಮಾಡ್ಕೊಳ್ಳೋಕ್ಕೆ ನನ್ನ ಅಗ್ಗಿಷ್ಟಿಕೆನೇ ಕಾರಣ. ಇವ್ರಿಗೆ ನನ್ನ ಕೋಳಿ ಮತ್ತು ಅಗ್ಗಿಷ್ಟಿಕೆ ಇಲ್ಲ ಅಂದರೆ